classes. So in this classes we will discuss about the law of demand, which is even very important topic in a second chapter of your syllabus, that is a consumer behavior. And this law of demand will be asked for 6 marks question, and even 2 marks questions are covered, and even 4 marks questions are also covered. So let us discuss one by one. To understand the law of demand, first we have to understand what is the meaning of demand. So ಬೇಡಿಕೆ ನಿಯಮಗಳನ್ನ ತಿಳ್ಕೊಳ್ಳಿಕ್ಕೆ ಮೊದಲು ಬೇಡಿಕೆಯ ವ್ಯಾಖ್ಯಾನ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡಿಮಾಂಡ್, ಇಟ್ ರೆಫರ್ಸ್ ಟು the quantity of a goods and services that a consumer is willing and able to purchase at the various prices. This is called as demand. It means, so a person who wanted to buy a goods and services, that is not called as a demand. So ಒಂದು ವೇಳೆ ನಿಮಗೆ ಯಾವುದೇ ಒಂದು ವಸ್ತುವನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ನಾವು ಬೇಡಿಕೆ ಅಂತ ಹೇಳಿ ಕರೆಯಲಿಕ್ಕಾಗಲ್ಲ. ಯಾಕಂತಂದ್ರೆ ಅದು ಯಾವಾಗ ಬೇಡಿಕೆಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ನೀವು ಬಯಸಿದ ವಸ್ತುವನ್ನ ಕೊಂಡುಕೊಳ್ಳಿಕ್ಕೆ ನಿಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇರಬೇಕು. ಆವಾಗ ಮಾತ್ರ ಅದನ್ನ ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯು ಆರ್ ಸ್ಟಿಲ್ a student and you wanted to buy an iPhone. So that costs more than 1 lakh and your parents will give you only 20 to 30,000 rupees. So at that time, that desire will not be called as a demand. It is considered only as a desire. That is ಏನು ಅಂತಂದ್ರೆ, ಈಗ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನೀವು ಬೈಕ್ ತಗೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ. ಸೊ ಆ ಬೈಕ್ ಕಾಸ್ಟ್ ಎಷ್ಟಿರುತ್ತೆ, 1-2 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ. ಆದ್ರೆ ನಿಮ್ಮ ಪ್ಯಾರೆಂಟ್ಸ್ ನಿಮಗೆ ಒಂದು ಬೈಕ್ ಅನ್ನ ತಗೊಳ್ಳಿಕ್ಕೆ ಮ್ಯಾಕ್ಸಿಮಮ್ 80 to 90,000 ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರ ಹತ್ರ ಇರುವಷ್ಟು ಹಣ ಅಷ್ಟೇ ಐತಿ. ಸೊ ಅದನ್ನ ಅಷ್ಟೇ ಕೊಟ್ಟಾಗ ನೀವು 2 lakhsಗಿಂತ ಅಬೋ ಇರುವಂತಹ ಬೈಕ್ ಅನ್ನ ಡಿಮಾಂಡ್ ಮಾಡಿದ್ರೆ ಅದು ಡಿಮಾಂಡ್ ಅಂತ ಆಗಲ್ಲ, ಅದು ಬಯಕೆ ಅಂತ ಅಷ್ಟೇ ಆಗುತ್ತೆ. ಸೊ ಯಾವುದೇ ಒಂದು ವಸ್ತುವನ್ನ ನೀವು ತಗೊಳ್ಬೇಕು ಅಂತ ಹೇಳಿ ಆಸೆ ಪಟ್ರೆ ಅದನ್ನ ತಗೊಳ್ಳಿಕ್ಕೆ ಸಾಮರ್ಥ್ಯ ನಿಮ್ಮ ಹತ್ರ ಇದ್ರೆ ಆವಾಗ ಅದನ್ನ ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಕರಿತೀವಿ. ದಟ್ ಈಸ್ ವಾಟ್ ಇಟ್ ಈಸ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ಡೆಫಿನಿಷನ್. Demand refers to the quantity of a goods and services. So ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಸೇವೆಯನ್ನ ತಗೊಳ್ಳಿಕ್ಕೆ ಒಬ್ಬ ಕನ್ಸ್ಯೂಮರ್ಗೆ ಫಸ್ಟ್ ಏನಿರಬೇಕು ಅಂತಂದ್ರೆ ವಿಲ್ಲಿಂಗ್ನೆಸ್ ಇರಬೇಕು. ವಿಲ್ಲಿಂಗ್ನೆಸ್ ಅಂತಂದ್ರೆ ಏನು, ಕೊಂಡುಕೊಳ್ಳುವಂತಹ ಇಚ್ಛೆ ಇರಬೇಕು. ಆಮೇಲೆ he should be able to purchase. ಸೊ ಅವನಿಗೆ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು ಅಟ್ ಅ ವೇರಿಯಸ್ ಪ್ರೈಸಸ್, ಕೊಟ್ಟಿರುವಂತಹ ಬೆಲೆಯಲ್ಲಿ. ಇದನ್ನ ಪೂರ್ತಿಯಾಗಿ ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಕರಿತೀವಿ. ಅಂದ್ರೆ ನಿರ್ದಿಷ್ಟ ಆದಾಯದಲ್ಲಿ, ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಅಥವಾ ಪಾವತಿಸುವ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಕರಿತೀವಿ. ಇನ್ನು ಬೇಡಿಕೆಯಲ್ಲಿ ಏನು 3 ಅಂಶಗಳಿದ್ದಾವೆ. ದಟ್ ಈಸ್ ವಾಟ್ ವಿ ಕಾಲ್ ಇಂಪಾರ್ಟೆಂಟ್ ingredients of a demand. So which are those ingredients? First one, as I told before, a person should have a desire to buy. ಯಾವುದೇ ಒಂದು ವಸ್ತುವನ್ನ ಫೋರ್ಸಬಲಿ ನೀವು ಕೊಡಿಸ್ಲಿಕ್ಕೆ ಹೋದ್ರೆ ನೀವು ಅದನ್ನ ತಗೊಳ್ಳಲ್ಲ. ದಟ್ ಈಸ್ ವಾಟ್ ಡ್ರೆಸ್ ಪರ್ಚೇಸ್ ಮಾಡಿ ನಿಮಗೆ ಮನೆಯವರು ಕರ್ಕೊಂಡು ಹೋಗಿರ್ತಾರೆ ನಿಮ್ಮ ಪ್ಯಾರೆಂಟ್ಸ್. ಅವಾಗ ಅವ್ರು ಯಾವ್ದು ತೋರಿಸ್ತಾರೆ ಅದನ್ನೇ ತಗೊಳ್ಳಿ ಅಂತ ನೀವು ತಗೋತೀರಿ? ಇಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೊಳ್ತೀರಿ. ದಟ್ ಈಸ್ ವಾಟ್ ಯು ಶುಡ್ ಹ್ಯಾವ್ ಅ ಡಿಸೈರ್ ಟು ಬೈ ದಟ್. ಸರಕನ್ನ ಕೊಳ್ಳುವ ಇಚ್ಛೆ ಇರಬೇಕು ನಿಮಗೆ. ಆಮೇಲೆ ಯು ಶುಡ್ ಹ್ಯಾವ್ ಅ ಅಬಿಲಿಟಿ ಟು ಬೈ. ಸೊ ಆಮೇಲೆ ಏನ್ ಮಾಡ್ತೀರಿ, ಅದ್ರ ಪ್ರೈಸ್ ಕೇಳ್ತೀರಿ. ಸೊ ಇಫ್ ಇಟ್ ಇಸ್ 1000, ಓಕೆ ಯು ಆರ್ ಏಬಲ್. ಸೊ ಒಂದು ಶರ್ಟ್ಗೆ 5000 10,000 ಇತ್ತು ಅಂತಂದ್ರೆ ಯು ಫೀಲ್ ಇಟ್ ಇಸ್ ಕಾಸ್ಟ್ಲಿ ಅಂಡ್ ಯು ಆರ್ ನಾಟ್ ಏಬಲ್ ಟು ಬೈ ದಟ್. ಸೊ ದಟ್ ಈಸ್ ಫಸ್ಟ್ ಡಿಸೈರ್ ಇರಬೇಕು, ಆಮೇಲೆ ನಿಮಗೆ ಅಬಿಲಿಟಿನೂ ಇರಬೇಕು ಕೊಂಡುಕೊಳ್ಳೋದು. ಅದನ್ನ ಸರಕನ್ನು ಕೊಳ್ಳುವ ಸಾಮರ್ಥ್ಯ ಅಂತ ಕರಿತೀವಿ. ಆಮೇಲೆ ಮೂರನೇದಾಗಿ willingness to pay ಅಂತ ಹೇಳಿ ಕರೀತೀವಿ. ಹಣವನ್ನ ಕೊಟ್ಟುಕೊಳ್ಳುವ ಮನಸ್ಸಿರಬೇಕು. ಆಗ್ಲೇ ಹೇಳಿದಾಗೆ ಏನು, ಒಂದು 5,000 10,000 ಒಂದು ಶರ್ಟಿಗೆ ಹೇಳಿದ್ರೆ ಯು ಫೀಲ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಬೇರೆ ಅಂಗಡಿಗೆ ಹೋದ್ರೆ ಇನ್ನೂ ಕಡಿಮೆ ರೇಟಲ್ಲಿ ಅದೇ ಬ್ರಾಂಡೆಡ್ ಶರ್ಟ್ ಸಿಗುತ್ತೆ ಅಂತ ಬಿಟ್ಟು ಹೋಗ್ತೀರಿ. ಅದನ್ನೇ ನಾವೇನಂತ ಕರಿತೀವಿ, willingness to pay, ಹಣ ಕೊಟ್ಟುಕೊಳ್ಳುವಂತಹ ಮನಸ್ಸು. ಇವು 3 ಇದ್ದಾಗ ಮಾತ್ರ ಅದನ್ನ ನಾವೇನಂತ ಕರಿತೀವಿ, ಬೇಡಿಕೆ ಅಂತ ಹೇಳಿ ಕರಿತೀವಿ, ಡಿಮಾಂಡ್ ಅಂತ ಹೇಳಿ. So these are called ingredients of a demand. Then next we will come for the determinants of demand. ಬೇಡಿಕೆಯ ರೇಖೆಯ ನಿರ್ಧಾರಕ ಅಂಶಗಳು. So ಈ ವರ್ಷ ಬದಲಾವಣೆ ಆಗಿರುವಂತಹ
ವಾಟ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಸೊ ಇದರಲ್ಲಿ ಮೀನಿಂಗ್ ಆಫ್ ಡಿಮಾಂಡ್ 1 ಮಾರ್ಕ್ಸ್ ಕೇಳಿರ್ತಾರೆ, ಆಮೇಲೆ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ 2 ಮಾರ್ಕ್ಸ್ ಬಂದಿರುತ್ತೆ. ಅಂದ್ರೆ ಈ ಬೇಡಿಕೆಯನ್ನ ನಾವು ಯಾವ ರೀತಿ ನಿರ್ಧಾರ ಮಾಡ್ತೀವಿ ಅನ್ನುವಂತಹ ಅಂಶಗಳ ಬಗ್ಗೆ 4 ಅಂಶಗಳಿದಾವೆ. ಸೊ ಈಸಿ ಆಗೋದ್ರಿಂದ ಯಾವ ರೀತಿ ನೆನಪಿಟ್ಕೋಬೇಕು ಅಂತ ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ದಟ್ ಈಸ್ ಅ ಫಾರ್ಮುಲಾ ದಟ್ QD is equal to function of P, PR, Y and T. ಸೊ ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ 4 ನಿರ್ಧಾರಕ ಅಂಶಗಳು ನಿಮಗೆ ನೆನಪಿಗೆ ಬರುತ್ತೆ. QD ಅಂತಂದ್ರೆ ಏನು? ಕ್ವಾಂಟಿಟಿ ಡಿಮಾಂಡೆಡ್. ಒಂದು ವಸ್ತುವನ್ನ ಖರೀದಿ ಮಾಡಲಿಕ್ಕೆ ನೀಡಿರುವಂತಹ ಬೇಡಿಕೆ, ದಟ್ ಇಸ್ QD ಅಂತ ಹೇಳಿ ಕರೀತೇವೆ. ಸೊ ಇಟ್ ಈಸ್ ಅ ಫಂಕ್ಷನ್ ಆಫ್ ಯಾವುದ್ರ ಬಗ್ಗೆ ಇರುವಂತಹ ರಿಲೇಶನ್ಶಿಪ್ ಅನ್ನ ತೋರಿಸುತ್ತಿದ್ದು ಪ್ರೈಸ್. ಸೊ ಏನ್ ಪ್ರೈಸ್? ಆ ವಸ್ತುವನ್ನ ಕೊಂಡ್ಕೊಳ್ಳಿಕ್ಕೆ ಹೋದಾಗ ಎಷ್ಟು ಬೆಲೆ ಇದೆ ಅಂತ ಕೇಳ್ತೀವಿ. ಅದೇ ಮೊದಲನೇದೇನಂತ ಕರಿತೀವಿ ಪ್ರೈಸ್ ಆಫ್ ದ ಕಮಾಡಿಟಿ. ಇದು ಮೊದಲನೇ ನಿರ್ಧಾರಕ ಅಂಶ, ಪ್ರೈಸ್ ಆಫ್ ಕಮಾಡಿಟಿ ವಿಚ್ ಯು ಆರ್ ಬೈಯಿಂಗ್. ಯಾವ ವಸ್ತುವನ್ನ ನೀವು ಖರೀದಿ ಮಾಡಬೇಕಂತಿದ್ದೀರಿ ಅದರ ವಸ್ತುವಿನ ಬೆಲೆಯನ್ನ ನೋಡ್ತೀವಿ. ದೆನ್ PR ಅಂತಂದ್ರೆ ಪ್ರೈಸ್ ಆಫ್ ರಿಲೇಟೆಡ್ ಗುಡ್ಸ್. ಸೊ ರಿಲೇಟೆಡ್ ಗುಡ್ಸ್ ಅಂದ್ರೆ ಇತರೆ ವಸ್ತುಗಳ ಬೆಲೆಗಳು. ಈಗ ಹೋದಾಗ ಯಾವುದೋ ಅಂಗಡಿಯಲ್ಲಿ ಹೋಗಿ ಆ ಶರ್ಟ್ ನೋಡಿದಿರಿ ಅಥವಾ ಡ್ರೆಸ್ ನೋಡಿದಿರಿ, ಹೋದ ತಕ್ಷಣ ಅದನ್ನೇ ತಗೊಂಡು ಬರ್ತೀರಿ? ಇಲ್ಲ, ಅದಕ್ಕೊಂದು 10,000 ಹೇಳಿದ್ರೆ ಅದೇ ಚೆನ್ನಾಗಿರುವಂತಹ ಇನ್ನೊಂದು ವಸ್ತುವನ್ನ ಕೇಳ್ತೀರಿ. ಅದನ್ನ ನಾವೇನಂತ ಕರಿತೀವಿ? ರಿಲೇಟೆಡ್ ಗುಡ್ಸ್ ಅಂತ ಕರಿತೀವಿ. ದಟ್ ಈಸ್ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ ಡಿಮಾಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಸ್ತುವಿನ ಬೆಲೆಯನ್ನ ಕೇಳ್ತೀರಿ, ಅದಕ್ಕೆ ಇತರೆ ಸರಕಿನ ಬೆಲೆ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಏನು ಅಂದ್ರೆ Y ಅಂದ್ರೆ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಇದು ಮೂರನೇದು, ಒಬ್ಬ ಅನುಭೋಗಿಯ ಆದಾಯ. ಸೊ ಅದಷ್ಟು ಪ್ರೈಸ್ ಹೇಳಿದ್ದಾರೆ, ಅಷ್ಟು ಹಣ ನನ್ನ ಹತ್ರ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ತೇವೆ, ಅದಕ್ಕೆ ನಾವೇನಂತ ಕರಿತೀವಿ? ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಅಂಡ್ ಲಾಸ್ಟ್ ಒನ್ ಏನು ಅಂತಂದ್ರೆ ಟೇಸ್ಟ್ ಅಂಡ್ ಪ್ರಿಫರೆನ್ಸ್. ಆ ವಸ್ತುವಿಗೆ ನೀವು ಕೊಡುವಂತಹ ಆದ್ಯತೆ ಮತ್ತೆ ನಿಮಗೆ ಅದರ ಬಗ್ಗೆ ಇರುವಂತಹ ಅಭಿರುಚಿ, ದಟ್ ಈಸ್ ವಾಟ್ ಕನ್ಸಿಡರ್ಡ್ ಆಸ್ ಅ ಟೇಸ್ಟ್ ಅಂಡ್ ಪ್ರಿಫರೆನ್ಸ್. ಸೊ ದೀಸ್ 4 ಆರ್ ಕನ್ಸಿಡರ್ಡ್ ಆಸ್ ಅ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಇದು 2 ಮಾರ್ಕ್ಸ್ ಗೆ ನ್ಯೂ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಇದೆ. ಸೊ ಇಟ್ ಈಸ್ ಅ ಮೇ ಬಿ ಕೇಳುವಂತಹ ಪ್ರಶ್ನೆ ಇದೆ. ವಾಟ್ ಈಸ್ ದಟ್? ಫಸ್ಟ್ ಒನ್ ಪ್ರೈಸ್ ಆಫ್ ಅ ಗುಡ್, ಪ್ರೈಸ್ ಆಫ್ ಅ ರಿಲೇಟೆಡ್ ಗುಡ್, income of the consumer and taste and preference. These 4 are considered as the determinants of demand. Then next we will go for law of demand. ಅಂದ್ರೆ ಬೇಡಿಕೆಯ ನಿಯಮದ ಬಗ್ಗೆ ಕೇಳ್ತಾರೆ. ಸೊ ಇದು ಕೂಡ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇರುವಂತಹ ಕ್ವೆಶ್ಚನ್. ಸ್ಟೇಟ್ ದ ಲಾ ಆಫ್ ಡಿಮಾಂಡ್ ಅಥವಾ ಬೇಡಿಕೆಯ ನಿಯಮವನ್ನ ಹೆಸರಿಸಿ ವಿಸ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನಿದು ಲಾ ಆಫ್ ಡಿಮಾಂಡ್? ಅದರ್ ಥಿಂಗ್ಸ್ ಬೀಯಿಂಗ್ ಕಾನ್ಸ್ಟೆಂಟ್, when price of a commodity increases, demand for that particular good decreases, and as the price decreases, demand increases. That is what it is called as an expansion and contraction of the demand based on the price. ಇದು ಯಾವ ರೀತಿ ಹೇಳ್ತೀನಿ ನೋಡಿ. other things being constant, ಇತರೆ ಎಲ್ಲಾ ವಸ್ತುಗಳನ್ನ ಸ್ಥಿರವಾಗಿರಿಸಿ ಯಾವುದೇ ಒಂದೇ ವಸ್ತುವನ್ನ ನೀವು ಬೇಡಿಕೆ ಇಟ್ಟಾಗ ಆ ವಸ್ತುವಿನ ಬೆಲೆ ಜಾಸ್ತಿ ಆದಂತೆ ಅದರ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದೇ ವಸ್ತುವಿನ ಬೆಲೆ ಕಡಿಮೆ ಆದ್ರೆ ಅದಕ್ಕಿರುವಂತಹ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಬೇಡಿಕೆಯ ನಿಯಮ ಅಂತ ಹೇಳಿ ಕರಿತೀವಿ. ಆಮೇಲೆ ಇದು ಯಾವಾಗಲೂ ಈ ಎರಡರ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇಟ್ ಮೀನ್ಸ್ ಇನ್ವರ್ಸ್ ರಿಲೇಶನ್. ಸೊ if price increases, demand decreases, and if price decreases, demand increases. Most of the time ಇದು ಕಾಂಪಿಟೇಟಿವ್ ಅಲ್ಲೂ ಕೇಳುವಂತಹ ಪ್ರಶ್ನೆ ಆಗುತ್ತೆ, ಸ್ಟೇಟ್ ದ ಲಾ ಆಫ್ ಡಿಮಾಂಡ್ ಅಂತ. ಸೊ ಅಕಾರ್ಡಿಂಗ್ ಟು ಸ್ಯಾಮ್ಯುಯಲ್ಸನ್ ಅನ್ನುವಂತಹ ಒಬ್ಬ ಅರ್ಥಶಾಸ್ತ್ರಜ್ಞ ಏನ್ ಹೇಳ್ತಾನೆ ಅಂತಂದ್ರೆ, ಸೊ ಯಾವಾಗಲೂ ಎಲ್ಲಾ ಇತರೆ ವಸ್ತುಗಳನ್ನ ಸಮನಾಗಿರಿಸಿ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಂತೆ ಜನ ಅದನ್ನ ಜಾಸ್ತಿ ಕೊಂಡ್ಕೊಳ್ತಾರೆ, ಅದೇ ವಸ್ತುವಿನ ಬೆಲೆ ಜಾಸ್ತಿ ಆದ್ರೆ ಅದನ್ನ ಜನ ಕಡಿಮೆ ಕೊಂಡ್ಕೊಳ್ತಾರೆ ಅಂತ ಹೇಳಿ ಸ್ಯಾಮ್ಯುಯಲ್ಸನ್ ಹೇಳ್ತಾನೆ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ದ ಲಾ ಆಫ್ ಡಿಮಾಂಡ್. ದೆನ್ ಇದರಲ್ಲಿ ನೆಕ್ಸ್ಟ್ ಬಂದಾಗ there comes a 4 marks question. What is the differences between normal good and inferior good? ಕೆಳದರ್ಜೆಯ ಸರಕು ಮತ್ತೆ ಸಾಮಾನ್ಯ ಸರಕು ಅಂತಂದ್ರೆ ಏನು, ಅದ್ರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಗುರುತಿಸಿ ಅಂತ 4 ಮಾರ್ಕ್ಸ್ಗೆ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಇದನ್ನ ಯಾವ ರೀತಿ ಬರೀಬೇಕು
also increases. And if income of a consumer decreases, the demand for these goods also decreases. It is called as normal good. So ಅಂದ್ರೆ ಸಾಮಾನ್ಯ ಸರಕು ಅಂದ್ರೆ ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಈ ಸಾಮಾನ್ಯ ಸರಕುಗಳ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತದೆ. ಆಮೇಲೆ ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಈ ಸಾಮಾನ್ಯ ಸರಕುಗಳ ಬೇಡಿಕೆಯೂ ಕೂಡ ಕಡಿಮೆ ಆಗುತ್ತೆ. ಅದನ್ನ ಏನಂತ ಕರಿತೀವಿ? ಸಾಮಾನ್ಯ ಸರಕು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಏನ್ ಹಾಗಾದ್ರೆ? ನೆಕ್ಸ್ಟ್ ಲೈನ್ ಬಿಕಮ್ಸ್ ಎಕ್ಸಾಂಪಲ್ಸ್ ಅಂದ್ರೆ ದಿನ ಯೂಸ್ ಮಾಡುವಂತಹ ಸರಕುಗಳು, ಡೈಲಿ ಯೂಸೇಜ್ ಪ್ರಾಡಕ್ಟ್ಸ್ ಲೈಕ್ ಮಿಲ್ಕ್ ಆಗಿರ್ಬೋದು, ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ದಿ ನಾರ್ಮಲ್ ಗೂಡ್ಸ್. ಸೊ ಈ ಸರಕುಗಳನ್ನ ನಾವೇನ್ ಮಾಡ್ತೀವಿ? ನಮ್ಮ ಆದಾಯ ಜಾಸ್ತಿ ಆದಂತೆ ಅದ್ರ ಕನ್ಸಂಪ್ಷನ್ ಕೂಡ ಜಾಸ್ತಿ ಮಾಡ್ತೀವಿ. ಅದೇ ಆದಾಯ ಕಡಿಮೆ ಆಯ್ತು ಅಂತಂದ್ರೆ ಅವುಗಳನ್ನ ಖರೀದಿ ಮಾಡೋದು ಕಡಿಮೆ ಮಾಡ್ತೀವಿ. ಈಗ ಎಕ್ಸಾಂಪಲ್ ಬಟ್ಟೆ ನೋಡಿ. ಸೊ ಯಾವಾಗ ನಿಮ್ ಪ್ಯಾರೆಂಟ್ಸ್ ಇನ್ಕಮ್ ಜಾಸ್ತಿ ಆಗತ್ತಾ ಹೋಗುತ್ತಲ್ಲ, ಅವಾಗ ಅವುಗಳನ್ನ ಏನ್ ಮಾಡ್ತಾರೆ? ಖರೀದಿ ಮಾಡ್ಕೊಳ್ತಾರೆ. ಅದೇ ಇನ್ಕಮ್ ಕಡಿಮೆ ಆದಾಗ ನೆಕ್ಸ್ಟ್ ಇನ್ ಯಾವಾಗಾದ್ರೂ ತಗೊಳ್ಳೋಣ ಅಂತ ಹೇಳಿ ಸದ್ಯಕ್ಕೆ ಖರೀದಿ ಮಾಡಲ್ಲ. ದಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಅ ನಾರ್ಮಲ್ ಗೂಡ್ಸ್ ಅಂತ ಕರೀತೀವಿ. Then when it comes to inferior goods, so ಕೆಳದರ್ಜೆಯ ಸರಕುಗಳಂತಂದ್ರೆ ಏನು? ಕೆಳದರ್ಜೆಯ ಸರಕುಗಳಂತಂದ್ರೆ ಇದರದ್ದು ಇನ್ವರ್ಸ್ ಆಗಿ, ದಟ್ ಈಸ್ ವಾಟ್. ಸೊ ಈ ಹೆಸರಲ್ಲಿ ಹೇಳುತ್ತೆ ಕೆಳದರ್ಜೆಯ ಸರಕುಗಳು. ಇಟ್ ಮೀನ್ಸ್ ನಾಟ್ ಸೋ ಮಚ್ ವ್ಯಾಲ್ಯೂಯಬಲ್ ಗೂಡ್ಸ್. ಸೊ ಇಫ್ ದ ಇನ್ಕಮ್ ಆಫ್ ಅ ಕನ್ಸ್ಯೂಮರ್ increases, demand for these goods decreases. And if the income of consumer decreases, demand for these goods increases. It means if ಎರಡರ ಮಧ್ಯೆ ಇರುವಂತಹ ರಿಲೇಶನ್ ಏನಿದೆ? ಅಪೋಸಿಟ್ ಇದೆ, ಇನ್ವರ್ಸ್ ರಿಲೇಶನ್. ದಟ್ ಇಸ್ ವಾಟ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ ನೋಡಿ. ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಈ ಕೆಳದರ್ಜೆಯ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನಮ್ಮ ಆದಾಯ ಕಡಿಮೆ ಆಗ್ತಾ ಹೋದ್ರೆ ಇವುಗಳ ಬೇಡಿಕೆ ಮತ್ತೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್ ಏನು? ರಾಗಿ, ಸಜ್ಜೆ, ನವಣೆ, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಸಾರ್ವಜನಿಕ ಸಾರಿಗೆ ಪದ್ಧತಿ ಅಂತ ಕೂಡ ಕರೀತೀವಿ. ಈಗ ಎಕ್ಸಾಂಪಲ್ ನೀವು ದಿನ ಏನ್ ಮಾಡ್ತಿರ್ತೀರಿ ಅಂದ್ರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋಗ್ತಿರ್ತೀರಿ. ಅದೇ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಕೊಂತ ಹೋದಾಗೆ ಬಸ್ಸಿಗೆ ಹೋಗೋದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ನಮ್ಗೆ ಒಂದು ಬೈಕ್ ತಗೊಳ್ಳೋಣ ಅಂತ ಹೇಳ್ತೀರಿ. ಇಟ್ ಮೀನ್ಸ್ ಇಲ್ಲಿ ಏನಾಯ್ತು? ನಿಮ್ಮ ಇನ್ಕಮ್ ಜಾಸ್ತಿ ಆಯ್ತು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಬಸ್ಸಿಗೆ ಹೋಗೋದನ್ನ ನೀವು ಕಡಿಮೆ ಮಾಡಿದ್ರಿ, ಇದರ ಡಿಮಾಂಡ್ ಕಡಿಮೆ ಆಯ್ತು. ಸೊ ಅದೇ ಮತ್ತೆ ಇನ್ಕಮ್ ನಿಮ್ದು ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ, ಅದಕ್ಕೆ ಪೆಟ್ರೋಲ್ ಹಾಕ್ಸೋದು, ಬಸ್ಸಿಗೆ ಹೋದ್ರೆ ಆಯ್ತು ಅಂತ ಹೇಳಿ ಮತ್ತೆ ಬಸ್ಸಿಗೆ ಹೋಗ್ತೀರಿ. ದಟ್ ಈಸ್ ವಾಟ್. ಇಫ್ ಇನ್ಕಮ್ ಇನ್ಕ್ರೀಸಸ್, ಡಿಮಾಂಡ್ ಡಿಕ್ರೀಸಸ್. If income decreases, demand increases. So this is what the meaning of normal good and inferior good. When you are writing the difference, next nodi, there is a direct relationship with consumer income and demand. So ಈ ಎರಡು ಮಧ್ಯೆ ಏನಿದೆ ಅಂತಂದ್ರೆ ಡೈರೆಕ್ಟ್ ರಿಲೇಶನ್ ಇದೆ. ಇಲ್ಲಿ ನೋಡಿ, ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸ್ತಿದ್ದಾವೆ. ಮೇಲೆ ಹೋದ್ರೆ ಮೇಲೆ ಹೋಗುತ್ತೆ, ಕೆಳಗೆ ಹೋದ್ರೆ ಕೆಳಗೆ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಡೈರೆಕ್ಟ್ ರಿಲೇಶನ್. ಎದ್ರ ಮಧ್ಯ? income of the consumer, then demand for normal goods. But ಇಲ್ಲಿ ಏನಾಗುತ್ತೆ ಅಂದ್ರೆ it is an inverse relationship. ಏನು? that is opposite relation ಇದೆ. So income increase ಆದಾಗ ಡಿಮಾಂಡ್ ಕಡಿಮೆ ಆಗ್ತೈತಿ. arrow marks ಕೂಡ ಏನಿದೆ? opposite ಅಲ್ಲಿ ಹೋಗ್ತವೆ. So ಅದೇ income ಕಡಿಮೆ ಆದಾಗ ಡಿಮಾಂಡ್ increase ಆಗುತ್ತೆ. that is the second direct relation and inverse relation. And next, income effect is positive ಅಂತ ಹೇಳ್ತಾರೆ. It means they are moving in the same direction. Income ಜಾಸ್ತಿ ಆದಾಗ ಡಿಮಾಂಡ್ ಕೂಡ ಜಾಸ್ತಿ ಆಗೋದ್ರಿಂದ ಇದನ್ನ ಪಾಸಿಟಿವ್ ಎಫೆಕ್ಟ್ ಅಂತ ಕರೀತೀವಿ. ಬಟ್ ಇಲ್ಲಿ ಇನ್ಕಮ್ ಇನ್ಕ್ರೀಸ್ ಆದ್ರೂ ಕೂಡ ಇದು ಡಿಮಾಂಡ್ ಡಿಕ್ರೀಸ್ ಆಗೋದ್ರಿಂದ ಇದನ್ನ ನೆಗೆಟಿವ್ ಎಫೆಕ್ಟ್ ಅಂತ ಕರೀತೀವಿ. ಇದು ಧನಾತ್ಮಕ ಸಂಬಂಧ ಹೊಂದಿದೆ, ಇದು ಋಣಾತ್ಮಕ ಸಂಬಂಧ ಹೊಂದಿದೆ. Then next ನೋಡಿ, demand curve shift towards rightward if income increases. So ಇದರಲ್ಲಿ ನಾರ್ಮಲ್ ಗೂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಮಾಂಡ್ ಕರ್ವ್. ಸೊ ಡಿಮಾಂಡ್ ಕರ್ವ್ ಯಾವ ರೀತಿ ಇದೆ? ಇಟ್ ಈಸ್ ಅ ಸ್ಲೋಪಿಂಗ್ ಡೌನ್ವರ್ಡ್. ಈ ರೀತಿ ಸ್ಲೋಪ್ ಆಗ್ತಿರುತ್ತೆ. ಸೊ ಯಾಕಂತಂದ್ರೆ ಇಲ್ಲಿ ಪ್ರೈಸ್ ಮತ್ತೆ ಬೇಡಿಕೆ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ದಿಂದ ಡಿಮಾಂಡ್ ಕರ್ವ್ ಯಾವಾಗಲೂ ಮೇಲಿನಿಂದ ಕೆಳಗೆ ಸ್ಲೋಪ್ ಆಗ್ತಿರುತ್ತೆ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ದಟ್ ಇಸ್ ವಿಲ್ ಗಿವ್ ವಿತ್ ದ ಹೆಲ್ಪ್ ಆಫ್ ಅ ಟೇಬಲ್. ಡಿಮಾಂಡ್ ಕರ್ವ್ ಯಾಕೆ ಸ್ಲೋಪ್ ಆಗ್ತಿದೆ ಅನ್ನೋದಕ್ಕೆ. ದಟ್ ಈಸ್ ಮ್ಯಾಂಗೋ ಸೀಸನ್. ಸೊ ಮ್ಯಾಂಗೋ ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗಿರ್ತೀರಿ. ಅವಾಗ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಪ್ರೈಸ್ ಮೆನ್ಷನ್
ತಗೋತೀವಿ. ಸೊ ಅವಾಗ ಡೈಗ್ರಾಮ್ ಯಾವ ರೀತಿ ಬರುತ್ತೆ ಅಂತ ನೋಡಿ. ಸೊ ಹಿಯರ್ ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡೋಣ. ಸೊ ಪ್ರೈಸ್ ಎಷ್ಟಿದೆ? 100, 200, 300 and 400. But quantity which you have purchased is 1 kg, 2 kg, 3 kg and 4 kg. This is what you have purchased, mangoes. So ಏನು ಮಾಡ್ತೀವಿ ನೋಡಿ, 100 rupees kg ಇದ್ದಾಗ 4 kg ತಗೊಂಡು ಹೋದ್ರಿ, 200 ರೂಪಾಯಿ kg ಆದಾಗ 3 kg ತಗೊಂಡ್ರಿ, 300 ಇದ್ದಾಗ 2 kg ತಗೊಂಡ್ರಿ, 400 ಇದ್ದಾಗ 1 kg ತಗೊಂಡ್ರಿ. ಸೊ ಇಲ್ಲೇನಾಯ್ತು, ಡಿಮಾಂಡ್ ಕರ್ವ್ ಈ ರೀತಿ ಬರುತ್ತೆ. ಸೊ ಇದನ್ನ ನಾವು ಡಿಮಾಂಡ್ ಬೇಡಿಕೆ ರೇಖೆ ಅಂತ ಕರೀತೀವಿ. ದಟ್ ಈಸ್ ವಾಟ್ ಡಿಮಾಂಡ್ ಕರ್ವ್ ಇಸ್ ಸ್ಲೋಪಿಂಗ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಇಲ್ಲಿ ನಾರ್ಮಲ್ ಗೂಡ್ಸ್ ಗೆ ಏನು ಕೇಳಿದ್ದಾರೆ, ಪ್ರೈಸ್ ದಟ್ ಇಸ್ ಇಲ್ಲಿ ಪ್ರೈಸ್ ಬಿಟ್ಟು ಇನ್ಕಮ್ ಅಂತ. ಸೊ ಯಾವಾಗ ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಿಗೆ ಆಗತ್ತಾ ಹೋಗುತ್ತೆ, ಆವಾಗ ಏನಾಗುತ್ತೆ ಅಂತಂದ್ರೆ ನಾವು ಡಿಮಾಂಡ್ ಮಾಡೋದನ್ನ ಕೂಡ ಜಾಸ್ತಿ ಮಾಡ್ತೀವಿ ಅಂತ ಕರಿತೀವಿ. ಸೊ ಆವಾಗ ಡಿಮಾಂಡ್ ಕರ್ವ್ ಇಲ್ಲಿರೋದು rightward direction ಅಲ್ಲಿ ಶಿಫ್ಟ್ ಆಗುತ್ತೆ. That is, it shift towards the rightward direction. So this diagram, it is called as a normal goods diagram. So when income increases, then quantity demanded also increases. That is what demand curve moves towards the rightward direction. ಇದು fill in the blanks ಅಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. Then next ನೋಡಿ, opposite of that, it moves towards leftward direction. ಯಾವಾಗ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಸೊ ಆವಾಗ ಇಲ್ಲಿ ಬೇಡಿಕೆ ಕಡಿಮೆ ಆಗ್ತಿರುತ್ತೆ. ಸೊ ಅದಕ್ಕೆ ಇಲ್ಲಿ ನಾರ್ಮಲ್ ಡಿ ಇದ್ದು D1 ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ when income increases, this diagram moves towards the leftward direction. ಇದನ್ನ ಎರಡನ್ನೂ ಸಪರೇಟ್ ಆಗಿ ತರಿಸಿದೀನಿ. ಡಿಫರೆನ್ಸ್ ಅಲ್ಲಿ ಬರೆಯುವಾಗ ಆದಷ್ಟು ನಿಮಗೆ ಟೈಮ್ ಸಿಕ್ಕರೆ ಇವು ಡಯಾಗ್ರಾಮ್ ತೆಗೀರಿ, ಇಲ್ಲಿ ಮೆನ್ಷನ್ ಮಾಡಿ. This is normal good diagram and this is the inferior good diagram. So this is all about the law of demand. Okay, next class we will discuss about the differences between complementary good and substitute good.